ಒಟ್ಟು 3 ಆರೋಪಗಳಲ್ಲಿ ನಟ ದರ್ಶನ್ ಅವರಿಗೆ ಕಂಟಕ ಎದುರಾಗುವಂತ ಸಾಧ್ಯತೆ ಕಾಣ್ತಾ ಇದೆ. ಮೊದಲಿಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿರುವಂತ ಕೇಸು, ವ್ಯಕ್ತಿಯೊಬ್ಬನನ್ನ ಕಿಡ್ನಾಪ್ ಮಾಡಿರೋದು. ಆ ನಂತರ ಆತನನ್ನ ಶೆಡ್ನಲ್ಲಿಟ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರೋದು. ಹಲ್ಲೆಯ ಕಾರಣಕ್ಕಾಗಿ ಆತ ಮೃತಪಟ್ಟಿದ್ದಾನೆ. IPC ಸೆಕ್ಷನ್ 302 ಅಡಿಯಲ್ಲಿ ಕೇಸು ದಾಖಲಾಗುತ್ತೆ. ಮೃತದೇಹ ಎಸೆದು ಸಾಕ್ಷ್ಯನಾಶಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಸಾಕ್ಷ್ಯನಾಶದ ಆರೋಪದ ಮೇಲೆಯೂ ಕೂಡ ಕೇಸು ದಾಖಲಾಗಬೇಕಾಗತ್ತೆ. ಪೊಲೀಸರು ಸಮರ್ಪಕವಾಗಿ ತನಿಖೆಯನ್ನ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಏನಾಗಬಹುದು ಅನ್ನೋದು, ಅಂದ್ರೆ ಏನೇನು ಆರೋಪಗಳಿದಾವೆ. ಒಂದು, ವ್ಯಕ್ತಿಯೊಬ್ಬನನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದಿರೋದು. ಅದು ದರ್ಶನ್ ಸೂಚನೆಯ ಮೇರೆಗೆ ರಘು ಅನ್ನುವಂಥ ವ್ಯಕ್ತಿ ಕರ್ಕೊಂಡು ಬಂದಿದ್ದಾನೆ. ಆ ನಂತರ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಶೆಡ್ ಒಂದರಲ್ಲಿ ಇಟ್ಟು, ಗೋಡಾನ್ ಒಂದರಲ್ಲಿ ಇಟ್ಟು ಆತನ ಮೇಲೆ ಹಲ್ಲೆ ಮಾಡಿರೋದು. ಆ ಹಲ್ಲೆಯ ಕಾರಣಕ್ಕಾಗಿ ಆತ ಮೃತಪಟ್ಟಿರೋದು. IPC ಸೆಕ್ಷನ್ 302 ಅಡಿಯಲ್ಲಿ ಕೇಸ್ ಆಗುತ್ತೆ. ಸೊ ಈಗ ಪೊಲೀಸರು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿ ತನಿಖೆ ಸಾಗುತ್ತೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈಗ ಬಂಧನಕ್ಕೊಳಗಾಗಿರುವಂಥ ಆರೋಪಿಗಳನ್ನು ವಿಚಾರಣೆ ಮಾಡಿದಾಗ ಪಾತ್ರಧಾರಿಗಳು ಯಾರು, ಸೂತ್ರಧಾರಿಗಳು ಯಾರು ಅನ್ನೋದು ಗೊತ್ತಾಗ್ತಿದೆ. ಸೂತ್ರಧಾರಿ ದರ್ಶನ್ನೇ ಅನ್ನೋದರ ಬಗ್ಗೆ ಸದ್ಯ ಅನುಮಾನಗಳಿರೋದು ಹಂಗಿದ್ರೆ. ಈಗ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ, ಈಗ ಪಾತ್ರಧಾರಿಗಳ ಒಂದು ಎನ್ಕ್ವೈರಿ ನಡೆಸಿದಂತ ಸಂದರ್ಭದಲ್ಲೇ ಸೂತ್ರಧಾರಿಗೆ ಗೊತ್ತಾಗೋದು. ಯಾವುದೇ ಒಂದು ಪ್ರಕರಣವಾದ್ರೂ ಕೂಡ ಅದಕ್ಕೆ ಮೂಲ ಪುರುಷ ಯಾರು ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಜನರ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ, ವಿಚಾರಣೆ ವೇಳೆಯಲ್ಲಿ ಯಾವ ಕಾರಣಕ್ಕಾಗಿ ನಾವು ಕಿಡ್ನಾಪ್ ಮಾಡಿದ್ವಿ, ಜೊತೆಗೆ ಹಲ್ಲೆಯನ್ನ ಮಾಡಿದ್ವಿ, ಜೊತೆಗೆ ಹಲ್ಲೆ ಯಾರೆಲ್ಲ ಮಾಡಿದ್ರು, ಇವೆಲ್ಲವನ್ನು ಕೂಡ ಪೊಲೀಸರು ಕಂಪ್ಲೀಟ್ ಆಗಿ ವೆರಿಫೈ ಮಾಡ್ತಾ ಹೋಗ್ತಾರೆ. ಅಂದ್ರೆ ಪ್ರಾಥಮಿಕ ಹಂತದ ವಿಚಾರಣೆ ಸಂದರ್ಭದಲ್ಲಿ 302 ಹಾಗೆ 201 ಅಂದ್ರೆ ಈಗಾಗಲೇ ಕೊಲೆ ಮತ್ತೆ ಸಾಕ್ಷ್ಯನಾಶ ಪ್ರಕರಣದ ಅಡಿಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಆದ್ರೆ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ರಘು ದರ್ಶನ್ ಅನ್ನೋ ವ್ಯಕ್ತಿ ಇದ್ದಾನೆ, ಆತನೇ ಇಲ್ಲಿಂದ ಕಿಡ್ನಾಪ್ ಮಾಡೋ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಈಗ ಸದ್ಯ ಆ ಒಂದು ಸೆಕ್ಷನ್ ಅನ್ನ ಕೂಡ ದಾಖಲು ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ 3 ಆರೋಪಗಳಲ್ಲಿ ಕಂಟಕ ಎದುರಾಗುತ್ತೆ. ಯಾಕಂದ್ರೆ ಮೊದಲಿಗೆ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿರೋದು, ಕಿಡ್ನಾಪ್ಗೆ ಮೂಲ ಯಾರು, ಅಂದ್ರೆ ಕಿಡ್ನಾಪ್ ಮಾಡೋದಕ್ಕೆ ಹೇಳಿದ್ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದಿನ ಹಂತದ ವಿಚಾರಣೆಯನ್ನ ಕೂಡ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ರು, ಅಂದ್ರೆ ಆ ಶೆಡ್ ನಲ್ಲಿ ಖುದ್ದು ದರ್ಶನ್ ಅವರೇ ನೇರವಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿ ಕೊಲೆಯನ್ನ ಮಾಡಲಾಗಿದೆ ಅಂತ ಹೇಳಿರೋದ್ರಿಂದ ಈ ಒಂದು ಸೆಕ್ಷನ್ ನ ಅಡಿಯಲ್ಲೂ ಕೂಡ ಅವರಿಗೆ ಕಂಟಕ ಎದುರಾಗುತ್ತೆ. ಜೊತೆಗೆ ಈಗಾಗಲೇ ಸಾಕ್ಷ್ಯನಾಶವನ್ನ ಮಾಡೋದಕ್ಕೆ ಬೇರೆ ಆರೋಪಿಗಳನ್ನ ಸರೆಂಡರ್ ಮಾಡಿಸಿ, ಜೊತೆಗೆ ಅಲ್ಲಿ ಏನು ಮೃತದೇಹವನ್ನ ಬಿಸಾಡಿ ಹೋಗಿದ್ರು, ಇವೆಲ್ಲವಕ್ಕೂ ಕೂಡ ಸಂಬಂಧಪಟ್ಟಂತೆ ಅಂದ್ರೆ 3 ಸೆಕ್ಷನ್ಗಳ ಅಡಿಯಲ್ಲಿ ದರ್ಶನ್ ಅವರು ಆರೋಪಿ ಆಗ್ತಾರೆ. ಯಾವ ಒಂದು ಸೆಕ್ಷನ್ ಅಡಿಯಲ್ಲೂ ಕೂಡ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ 3 ಸೆಕ್ಷನ್ ನ ಅಡಿಯಲ್ಲೂ ಕೂಡ ಅವರು ಇರೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರ ಇನ್ವಾಲ್ವ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷ್ಯಾಧಾರಗಳು ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ಯಾಕಂದ್ರೆ ಈಗಾಗಲೇ ಬೇರೆ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಅವರು ಕೂಡ ದರ್ಶನ್ ಅವರ ಹೆಸರನ್ನ ಹೇಳಿದ್ದಾರೆ. ಹಾಗಾಗಿ ದರ್ಶನ್ ಅವರ ಪಾತ್ರದ ಕುರಿತಂತೆ ಮುಂದಿನ ಹಂತದಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಹಾಗಾಗಿ 3 ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಈಗ ದರ್ಶನ್ ಅವರಿಗೆ ಕಂಟಕ ಮುಂದಿನ ದಿನಗಳಲ್ಲಿ ಎದುರಾಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.